ಆ್ಯಕ್ಚುಲಿ ಇರೋದು ಪಾಯಿಂಟ್ ನಂಬರ್ 6 25 ಮೂಳೆಗಳು ಸಿಕ್ಕುವಲ್ಲ. ಅದಾದ ಮೇಲೆ ಆತ ಎಲ್ಲೋ ಹೋಗ್ಬಿಡೋ ಪ್ಲ್ಯಾನ್ ಇದ್ದದ್ದು ಹಾಗೆ. ಬೇಸಿಕಲಿ SITಯಲ್ಲಿರುವ ಒಬ್ಬ ಅಧಿಕಾರಿ ತಲೆ ಓಡಿಸಿದ್ರು. ಪ್ರತಿ ಸಾಯಂಕಾಲ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಈತನ ಕಳಿಸ್ಬೇಕಲ್ಲ. ಕಳಿಸೋವಾಗ ನಾವು ಈತನನ್ನು ಸಂಪೂರ್ಣ ಆರೋಗ್ಯಕರವಾಗಿ ನಿಮ್ಮ ವಶಕ್ಕೆ ಕೊಡ್ತಾ ಇದ್ದೀವಿ, ನಾಳೆ ಬೆಳಗ್ಗೆ ತನಿಖೆಗೆ ಕರೆದುಕೊಂಡು ಬರುವ ಜವಾಬ್ದಾರಿ ನಿಮ್ಮದು ಅಂತ ಬರೆದು ಅವರ ಅಡ್ವೊಕೇಟ್ ಹತ್ರ ಸೈನ್ ಹಾಕ್ಸ್ಕೊತಿದ್ರು. ಪ್ರತಿ ದಿವಸ ಬಂದ ತಕ್ಷಣ ನೀವು ಸಂಪೂರ್ಣ ಆರೋಗ್ಯಕರ ಸ್ಥಿತಿಯಲ್ಲಿ ಇವನನ್ನು ತಂದು ನಮ್ಮ ಕೈ ಕೊಟ್ಟಿದ್ದೀರಿ ಅಂತ ಇವರು SIT ಅವರು ಬರೆದು ಕೊಡ್ತಿದ್ರು. ಸಾಯಂಕಾಲ ಹೋಗೋವಾಗ ಅವ್ರ ಹತ್ರ ಬರ್ಸ್ಕೊಳ್ಳೋದು, ನೋಡಿ ಫುಲ್ ಹೆಲ್ದಿ ಇದ್ದಾನೆ, ಆರಾಮಾಗಿದ್ದಾನೆ, ಇವನನ್ನು ನಿಮ್ಮ ಕಸ್ಟಡಿ ಕೊಡ್ತಾಯಿದ್ದೀವಿ, ನೀವು ವಕೀಲರು ನಿಮ್ಮ ಕೈ ಕೊಡ್ತಾಯಿದ್ದೀವಪ್ಪ, ನಾಳೆ ಬೆಳಗ್ಗೆ ಹೀಗೆ ಇವನನ್ನು ಕರ್ಕೊಂಬರ್ಬೇಕು ಅಂತ ಬರೆಸಿ ಸೈನ್ ಹಾಕ್ಸ್ಕೊತಿದ್ರು. ಅದು ಪೀಕ್ಲಾಟಕ್ಕೆ ಬಂದುಬಿಡ್ತು. ಇಲ್ಲಿ ಮೂಳೆಗಳನ್ನು ತೋರಿಸಿ ಮನೆಗೆ ಹೋದವನು ಮಾರನೇ ದಿವಸ ಬರಲೇ ಇಲ್ಲ ಅಂದರೆ, ಎಲ್ಲ ಹೋಗ್ಬಿಟ್ಟ, ನಾಪತ್ತೆ ಆಗ್ಬಿಟ್ಟ ಅಂತಂದರೆ ಯಾರ ತಲೆಗದು ಸಮಸ್ಯೆ ಆಗಿದ್ದಲ್ಲಿ. ಆತನ ಹೇಳಿಕೆಯಲ್ಲಿ 2023ರಲ್ಲಿ ನನ್ನನ್ನು ಸಂಪರ್ಕಿಸಿದರು ಅಂತ ಇದೆಯಂತೆ ನಮಗೆ ಬಂದಿರೋ ಮಾಹಿತಿ. ಅದು ನಿಜ ಅನ್ನೋದಾದರೆ, ಆ ಹೇಳಿಕೆನೇ ನಿಜ ಅನ್ನೋದಾದರೆ, ಐ ವುಡ್ ಲೈಕ್ ಟು ರಿಕ್ವೆಸ್ಟ್ 2023 2022 ಇನ್ನೊಂದು ಸ್ವಲ್ಪ ನೋಡಿ, ಒಂದು ಸಲ 2022 ಇರ್ಬೇಕು ನೋಡಿ. ಡೌಟ್ ಬಂದರೆ 2022 23 ಅಂತ ಅದನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ನಾನೊಂದು ಮಾರ್ಗ ಹೇಳ್ತೀನಿ. 2022 23 ಅಂತ ಏನಾದ್ರು ಡೌಟ್ ಬಂದರೆ 2022 ಇರುತ್ತೆ, ಸರಿಯಾಗಿ ನೋಡಿ ಅದನ್ನು. ಆತನ ಸ್ಟೇಟ್ಮೆಂಟನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಅಲ್ಲಿಗೆ ಸಹಜವಾಗಿ ಬರ್ತಾ ಇರೋ ಪ್ರಶ್ನೆ, ಈ ವ್ಯಕ್ತಿಯನ್ನು ಧರ್ಮಸ್ಥಳ ವಿರೋಧಿ ತಂಡ ಬಳಸಿಕೊಂಡ್ತಾ? ಶತಾಯಗತಾಯ ಆ ಇದನ್ನೆಲ್ಲ ಹೇಳೋದ ಕಥೆಗಳಿವು. ನಾವು ಧರ್ಮಸ್ಥಳದ ವಿರುದ್ಧ ಇಲ್ಲ, ಮಂಜುನಾಥನ ವಿರುದ್ಧ ಇಲ್ಲ, ದೇವಸ್ಥಾನದ ವಿರುದ್ಧ ಇಲ್ಲ. ಹಾಗೆ ಹೇಳುವವರೇ JCB ಹಚ್ಚಿ ಒಡೆದು ಹಾಕಬೇಕು ದೇವಸ್ಥಾನವನ್ನು ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಮಂಜುನಾಥನೂ ಇಲ್ಲ, ಅಣ್ಣಪ್ಪನೂ ಇಲ್ಲ, JCB ಹಾಕಿ ಒಡೆದು ಹಾಕಬೇಕು ಅದನ್ನು ಅಂತ. ಆ ನಂತರ ಹೇಳೋದು ನಾವು ಧರ್ಮಸ್ಥಳದ ವಿರುದ್ಧ ಇಲ್ಲ, ದೇವಸ್ಥಾನದ ವಿರುದ್ಧ ಇಲ್ಲ. ನಾವೆಲ್ಲ ಹೆಗಡೆ ಅವರ ಹೆಸರು ಹೇಳಿದ್ದೀವಿ, ಅಲ್ಲಿ ನಡೆದಿರುವ ಅನಾಚಾರ ಬಯಲಿಗೆ ಬರಬೇಕಷ್ಟೇ. ಈ ನೌಟಂಕಿ ಆಟಗಳು ಯಾರಿಗೆ ಗೊತ್ತಾಗೋದಿಲ್ಲ ರೀ. ಜರ್ಮನಿಯ ನ್ಯೂಸ್ ಪೇಪರ್ನಲ್ಲಿ ಮಾಸ್ ಮರ್ಡರ್ ಇನ್ ಹಿಂದೂ ಟೆಂಪಲ್ ಟೌನ್ ಅಂತ ಬಂತಲ್ಲ, ಅದೇ ಅಂತಿಮ ಗುರಿ ಇರೋದು. ಅಂತಿಮ ಗುರಿ ಇದ್ದದ್ದು ಅದಷ್ಟೇ.